ಬೇಗ ಅಡುಗೆ ಮಾಡುತ್ತೇನೆ ಎಂದು ಅನುರಾಧ ಅವರು ಅಡುಗೆ ಮನೆಗೋದ್ರೆ ಉಳಿದ ನಾಲ್ವರು ಮಾತನಾಡುತ್ತಾ ಕುಳಿತಿದ್ರು. ಅಶ್ವಿತಾ ಆಗಾಗ ಆಕಾಶ್ನ ಕಡೆ ನೋಡ್ತಿದ್ಲು. ಆದರೆ ಆಕಾಶ್ ಮಂಜುನಾಥ್ ಮತ್ತು ಆಶೀಶ್ನ ಜೊತೆ ಮಾತಿನಲ್ಲಿ ತಲ್ಲೀನನಾಗಿದ್ದ. ಈಗಿನ ರಾಜಕೀಯದೊಂದಿಗೆ ಅವರ ಮಾತುಕತೆ ಆರಂಭವಾಗಿದ್ದು, ಪೂರ್ವಕ್ಕೂ ವರ್ತಮಾನಕ್ಕೂ ಆದ ಬದಲಾವಣೆಗಳು, ಭವಿಷ್ಯದಲ್ಲಿ ಆಗಬೇಕಾದ ಬದಲಾವಣೆಗಳ ಬಗ್ಗೆ ಮಾತನಾಡಿದರು. ಆಕಾಶ್ನಲ್ಲಿ ಸಂಗ್ರಹವಾಗಿದ್ದ ಜ್ಞಾನದ ಕುರಿತು ಮಂಜುನಾಥ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವನು ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದ. ಅದಕ್ಕೆ ಪರಿಹಾರ ಹೇಗಿದ್ದರೆ ಚೆನ್ನ ಎಂದು ಹೇಳುತ್ತಿದ್ದ. ಕೇವಲ ಪುಸ್ತಕದ ಹುಳುವಾಗಿದ್ದ ಅಶ್ವಿತಾಳಿಗೆ ಅವನ ಮಾತುಗಳು, ಅವನ ವಿಚಾರಧಾರೆ ಆಶ್ಚರ್ಯವನ್ನುಂಟು ಮಾಡಿತ್ತು. ಅಷ್ಟರಾಗಲೇ ಅಡುಗೆ ಮುಗಿಸಿ ಬಂದು ಇವರೊಂದಿಗೆ ಸೇರಿಕೊಂಡರು ಅನುರಾಧ. ಮಮ್ಮ ಆಗಿಂದ ಕೊರಿತಾ ಇದ್ದಾರೆ ರಾಜಕೀಯದ ಕುರಿತು. ನೀನೇನಾದರೂ ಬೇರೆ ಮಾತನಾಡು ಎಂದಳು ಅಶ್ವಿತಾ. ಹೌದಾ, ಅದೆಲ್ಲ ಸೈಡ್ ಇರಲಿ, ಈಗ ನಿನ್ನ ಬಗ್ಗೆ ಹೇಳಪ್ಪ. ಆ ದಿನ ಮಗ ಅಂದಾಗ ಊರಲ್ಲಿರೋ ಅಮ್ಮ ನೆನಪಾದ್ರು ಅಂತ ಹೇಳಿದ್ದೆ. ಹಾಗಾದರೆ ನೀನು ಈ ಊರೋನಲ್ವಾ? ನಿನ್ನ ಊರು ಯಾವುದಪ್ಪ ಎಂದು ಕೇಳಿದರು ಅನುರಾಧ. ಆಕಾಶ್ನ ಬಗ್ಗೆ ವಿಚಾರಿಸುತ್ತಿದ್ದಂತೆ ಅಶ್ವಿತಾ ಕಣ್ಣನ್ನು ಮತ್ತಷ್ಟು ಅರಳಿಸಿ ಕೇಳತೊಡಗಿದಳು. ನನ್ನ ಊರು ಹಾವೇರಿ ಹತ್ತಿರ ಒಂದು ಸಣ್ಣ ಹಳ್ಳಿ. ಅಪ್ಪ, ಅಮ್ಮ, ಅಣ್ಣ, ತಂಗಿ ಜೊತೆಗೆ ಅಜ್ಜಿ, ಚಿಕ್ಕಪ್ಪ, ಚಿಕ್ಕಪ್ಪ, ಅವರ ಮಕ್ಕಳು ಎಲ್ಲರೂ ಒಟ್ಟಿಗೆ ಇರೋ ದೊಡ್ಡ ಕುಟುಂಬ ನಮ್ಮದು. ನಮಗೆ 70 ಎಕರೆ ಹೊಲ ಇದೆ. ನಮ್ಮ ಮನೇಲಿ ಎಲ್ಲರೂ ಹೊಲದ ಕೆಲಸನೇ ಮಾಡೋದು. ಭೂಮಿ ತಾಯಿ ಎಂದು ಕೈ ಬಿಡಲ್ಲ ಅಂತ ನಂಬಿರೋ ಫ್ಯಾಮಿಲಿ ನಮ್ಮದು. ಅಣ್ಣ SSLC ಮುಗಿಸಿ ಹೊಲದ ಕೆಲಸ ಮಾಡ್ತಾನೆ ಅಪ್ಪ ಮತ್ತು ಚಿಕ್ಕಪ್ಪನ ಜೊತೆ. ನಾನು ಅಷ್ಟೇ PUC ಮುಗಿಸ್ಕೊಂಡು 2 ವರ್ಷ ಅವ್ರ ಜೊತೆ ಹೊಲದಲ್ಲಿ ರೈತನಾಗಿ ದುಡಿದೆ. ನಮ್ಮನೇಲಿ ಓದೋದಕ್ಕೇನು ಬಲವಂತ ಮಾಡಲ್ಲ ಎಂದ. ಅವನು 2 ವರ್ಷ ತಾನೂ ರೈತನಾಗಿದ್ದೆ ಎಂದ ಮಾತು ಆಶೀಶ್ ಮತ್ತು ಅಶ್ವಿತಾಳಿಗೆ ಆಶ್ಚರ್ಯವಾದರೆ ಮಂಜುನಾಥ್ ದಂಪತಿಗಳಿಗೆ ಅವನ ಬಗ್ಗೆ ಹೆಮ್ಮೆ ಉಂಟಾಯಿತು. ಹಾಗಾದರೆ ಮತ್ತ್ಯಾಕೆ ಇಲ್ಲಿಗೆ ಓದೋಕೆ ಬಂದೆ ಕೇಳಿದಳು ಅಶ್ವಿತಾ ಅಷ್ಟೇ ಆಶ್ಚರ್ಯದಿಂದ. ಅಶ್ವಿತಾ, ಅದೇನು ನೀನು ಅವನನ್ನು ಏಕವಚನದಲ್ಲಿ ಮಾತಾಡೋದು? ಅವನು ಹಾಗೆ ಮಾತಾಡ್ತಾನಾ ಕೇಳಿದ್ರು ಅನುರಾಧ. ಅದಕ್ಕುತ್ತರ ಕೊಟ್ಟಿದ್ದು ಆಕಾಶ್. ಇರಲಿ ಬಿಡಿ ಅಮ್ಮ, ನೋ ಪ್ರಾಬ್ಲಮ್, ಅವರು ಇಷ್ಟ ಬಂದ ರೀತಿ ಕರೀಲಿ ಎಂದಾಗ ಅಶ್ವಿತಾಳ ಮುಖದಲ್ಲಿ ಚಂದದ ಮಂದಹಾಸ ಮಿನುಗಿತು. ನೀನು ಅಷ್ಟೇ, ನನಗೆ ಹೋಗಿ ಬನ್ನಿ ಅವರೇ ಇವರೇ ಅನ್ನೋದೇನು ಬೇಕಿಲ್ಲ, ಅಶ್ವಿತಾ ಅಂತ ಕರಿ ಸಾಕು ಎಂದಾಗ ಆಶ್ಚರ್ಯಪಡುವ ಸರದಿ ಆಶೀಶ್ನಾಗಿತ್ತು. ಸರಿ, ನಾನು ಹೊರಡಬೇಕು, ಊಟ ಆಗ್ತಿರೋ ಇಲ್ವೋ ಎಂದು ಆಕಾಶ್ ನಗುತ್ತಾ ಕೇಳಿದ. ಮೊದಲು ನೀನು ಯಾಕೆ ಹೊಲದ ಕೆಲಸ ಬಿಟ್ಟು ಇಲ್ಲಿಗೆ ಬಂದೆ ಅಂತ ಹೇಳು, ನಂತರ ಊಟ ಎಂದ ಆಶೀಶ್. ಹೌದೌದು ಹೇಳು, ಬಹುಶಃ ಸಾಕಪ್ಪ ಅನ್ಸಿರ್ಬೇಕು ಅಲ್ವಾ ಎಂದಳು ಅಶ್ವಿತಾ. ಮಾತು ಮರೆಸಲೆಂದು ಗಮನವನ್ನು ಬೇರೆ ಕಡೆ ಸೆಳೆದಿದ್ದ ಆಕಾಶ್. ಆದರೆ ಅವನ ಪ್ರಯತ್ನ ವಿಫಲವಾಗಿತ್ತು. ಹಾಗೇ ಸುಮ್ಮನೆ ಡಿಗ್ರಿ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ ಎಂದ. ಆಗ ಹೇಳುವಾಗ ಸತ್ಯವನ್ನು ಮರೆಮಾಚುತ್ತಿದ್ದೇನೆ, ಕ್ಷಮಿಸಿ ಎಂದುಕೊಂಡ ಮನಸ್ಸಿನಲ್ಲಿ. ಸತ್ಯವನ್ನು ಹೇಳ್ಬಾರ್ದು ಅಂತಲ್ಲ, ಆದರೆ ಈ ಕ್ಷಣ ಹೇಳುವುದು ಉಚಿತವಿಲ್ಲವೆನಿಸಿ ಬಾಯಿಗೆ ಬಂದ ಕಾರಣ ಕೊಟ್ಟಿದ್ದ. ಹಾಗಾದರೆ ಡಿಗ್ರಿ ಮುಗಿಸಿ ಏನು ಮಾಡ್ತೀಯಪ್ಪ ಎಂದು ಕೇಳಿದರು ಮಂಜುನಾಥ್. ಡಿಗ್ರಿ ಮುಗಿಸಿ ಊರಿಗೆ ಹೋಗ್ತೀನಿ, ನನಗೆ ರೈತನಾಗಿ ಬಾಳೋದಕ್ಕೆ ಖುಷಿ ಇದೆ ಎಂದ. ಹಾಗೆ ಹೇಳುವಾಗ ಅವನ ಮುಖದಲ್ಲಿ ಹೊಸದೊಂದು ಕಳೆ ಮಿನುಗುತ್ತಿತ್ತು. ರೈತನಾ ಎನ್ನುತ್ತಾ ಅಶ್ವಿತಾ ಮುಖ ತಿರುಗಿಸಿದಳು. ಆ ಖುಷಿ ನಿಮಗೆ ಗೊತ್ತಿಲ್ಲ ಮಿಡಿ ಮಿಸ್ ಸೈನ್ಸ್ ಎಂದ ನಗುತ್ತಾ. ಸಾಕು, ಎಲ್ಲರೂ ಊಟಕ್ಕೆ ಬನ್ನಿ ಎನ್ನುತ್ತಾ ಬಡಿಸಲೆಂದು ಒಳಗೋದರು ಅನುರಾಧ. ಅಮ್ಮನಿಗೆ ಸಹಾಯ ಮಾಡಲು ಆಶೀಶ್ ಕೂಡ ಒಳಗೋದ. ಅನುರಾಧ ಅವರು ಅನ್ನ, ಸಾಂಬಾರ್, ರಸಂ, ಕೋಸಂಬರಿ ಮಾಡಿದ್ರು. ಜೊತೆಗೆ ಹಪ್ಪಳ, ಉಪ್ಪಿನಕಾಯಿ ಇತ್ತು. ತುಪ್ಪ ಜಾಸ್ತಿ ಹಾಕಿ ಮಾಡಿದ ಶಾವಿಗೆ ಪಾಯಸದ ಘಮ ಹೊಟ್ಟೆ ಹಸಿವನ್ನು ಜಾಸ್ತಿ ಮಾಡಿತ್ತು. ಅಮ್ಮ, ಇಷ್ಟೊಂದು ಅಡುಗೆ ಮಾಡಿದ್ದೀರಾ, ನಿಮ್ಮದು ಕೈಯಾ ಅಥವಾ ಮೆಷಿನಾ ಎಂದು ಕೇಳಿದ ಆಶೀಶ್. ಸಾಕು ಸುಮ್ಮನಿರೋ, ಯಾವಾಗಲೂ ಮಾಡದೇ ಇರೋದನ್ನೇನು ಹೊಸ್ದಾಗಿ ಮಾಡಿಲ್ಲ ಎಂದರು ನಗುತ್ತಾ. ಮಮ್ಮ, ನನಗೆ ಆಮ್ಲೆಟ್ ಮಾಡಿಲ್ವಾ? ಹಾಗಾದರೆ ನಂಗೆ ಊಟ ಬೇಡ ಎಂದಳು ಮುಖ ಗಂಟು ಹಾಕುತ್ತಾ ಅಶ್ವಿತಾ. ನೀವು ನಾನ್ ವೆಜಿಟೇರಿಯನ್ನಾ ಎಂದು ಪ್ರಶ್ನೆ ಮಾಡಿದ ಆಕಾಶ್. ಹೌದು, ನೀವು ತಿನ್ನಲ್ವಾ ಎಂದು ಅನುಮಾನದಿಂದ ಕೇಳಿದರು ಅನುರಾಧ. ಇಲ್ಲ ಅಮ್ಮ ಎಂದು ಹೇಳಿ ಊಟ ಮಾಡತೊಡಗಿದ. ಇವಳು ಈಗಲೇ ಆಮ್ಲೆಟ್ ಸುದ್ದಿ ಎತ್ತಬೇಕಿತ್ತಾ? ಈಗ ಖುಷಿಯಿಂದ ಊಟ ಮಾಡ್ತಾನೋ ಇಲ್ವೋ ಈ ಹುಡುಗ. ಯಾವಾಗಲೂ ಇವಳದು ಇದ್ದಿದ್ದೆ, ಮುದ್ದು ಅತಿಯಾಗಿ ಹೀಗಾಗಿದ್ದು ಎಂದು ಯೋಚಿಸುತ್ತಾ ನಿಂತಿದ್ದರು ಅನುರಾಧ. ಮಮ್ಮ, ಆಮ್ಲೆಟ್ ಎಂದಳು ಮತ್ತೊಮ್ಮೆ ಅಶ್ವಿತಾ. ಸುಮ್ಮನೆ ಊಟ ಮಾಡು, ಒಂದಿನ ಆಮ್ಲೆಟ್ ಇಲ್ಲ ಅಂದರೆ ನೀನೇನು ಕರ್ಗೋಗಲ್ಲ ಎಂದು ಕಣ್ಣಿನಲ್ಲೇ ಸನ್ನೆ ಮಾಡುತ್ತಿದ್ರು ಅನುರಾಧ. ಆಕಾಶ್ಗೆ ಅರ್ಥವಾಗಿತ್ತು.
ಅವರು ನನಗಾಗೇ ಆಮ್ಲೆಟ್ ಮಾಡ್ತಿಲ್ಲ ಎನ್ನುವುದು. ಅಮ್ಮ, ನಾನು ತಿನ್ನಲ್ಲ, ಬಟ್ ನನ್ನ ಜೊತೆ ಇದ್ದವರು ತಿನ್ನಬಾರ್ದು ಅಂತೇನೂ ಇಲ್ಲ. ಅಶ್ವಿತಾಗೆ ಮಾಡಿಕೊಡಿ, ಇಲ್ಲ ಅಂದರೆ ಇನ್ನೊಮ್ಮೆ ನನ್ನ ಮೇಲೆ ಗಾಡಿನೇ ಹಾಯಿಸ್ಬಿಡ್ತಾರೆ ಎಂದ ನಗುತ್ತಾ. ಅವನ ಮಾತಿಗೆ ಎಲ್ಲರೂ ನಕ್ಕರು. ನನ್ನ ಮಗಳಿಗೆ ಒಂದಿನ ನಾನ್ ವೆಜ್ ಇಲ್ಲ ಅಂದರೂ ಊಟ ಸೇರಲ್ಲ ಎನ್ನುತ್ತಾ ಆಮ್ಲೆಟ್ ಮಾಡಿದರು ಅನುರಾಧ. ಊಟ ಮುಗಿಸಿ ಹೊರಟ ಆಕಾಶ್. ಆಗಾಗ ಬರ್ತಿರೋ ಆಕಾಶ್, ಹೇಗೋ ಈ ಮನೆಗೆ ಪರಿಚಿತನಾಗ್ಬಿಟ್ಟೆ ನೀನು ಎಂದ ಆಶೀಶ್. ಮಿಸ್ ಸೈನ್ಸ್ ಪರ್ಮಿಷನ್ ಕೊಟ್ರೆ ಖಂಡಿತ ಬರ್ತೀನಿ ಎಂದ ಆಕಾಶ್ ತುಟಿಯಂಚಲ್ಲಿ ಸಣ್ಣದೊಂದು ನಗು ಚಿಮ್ಮಿಸುತ್ತಾ. ಯೋಚನೆ ಮಾಡಿ ಹೇಳ್ತೀನಿ ಎಂದಳು ಅಶ್ವಿತಾ ತಾನೂ ಸಣ್ಣ ನಗು ಚೆಲ್ಲುತ್ತಾ. ಸಾಕು, ಈ ಅಮ್ಮ ಹೇಳ್ತಿದ್ದೀನಿ, ಬರ್ತಾ ಇರಬೇಕು ಎಂದರು ಅನುರಾಧ. ಅಮ್ಮ ಹೇಳಿದ್ಮೇಲೆ ಮುಗೀತು, ಖಂಡಿತ ಬರ್ತೀನಿ, ಯಾರ್ಯಾರ್ದೋ ಪರ್ಮಿಷನ್ ನನಗ್ಯಾಕೆ ಎಂದು ಅಶ್ವಿತಾಳತ್ತ ನೋಡುತ್ತಾ ಹೇಳಿ ಮಂಜುನಾಥ್ ಅನುರಾಧರ ಕಾಲಿಗೆ ಆಶೀರ್ವಾದ ಪಡೆದು ಹೊರಟ. ಕಾರಿನಲ್ಲಿ ಬಿಟ್ಟು ಬರಲು ರಾಜಣ್ಣನಿಗೆ ಹೇಳುತ್ತೇನೆ ಎಂದರು ಮಂಜುನಾಥ್. ಬೇಡ, ಇಲ್ಲೇ ಹತ್ತಿರ ಸ್ನೇಹಿತನೊಬ್ಬನನ್ನ ಮೀಟ್ ಮಾಡಬೇಕೆಂದು ಹೇಳಿ ಹೊರಟ. ಎಲ್ಲರೂ ಮನೆ ಬಾಗಿಲಿನವರೆಗೆ ಬಂದು ಬೀಳ್ಕೊಟ್ಟರು. ಅತ್ಯಂತ ಕಡಿಮೆ ಸಮಯದಲ್ಲಿ ಆಕಾಶ್ ಎಲ್ಲರ ಮನ ಗೆದ್ದಿದ್ದ. ಅವನು ಹೋದ ನಂತರ ಮನೆಯಲ್ಲಿ ಎಲ್ಲರೂ ಅವನ ಕುರಿತೇ ಮಾತನಾಡ್ತಿದ್ರು. ಅವನ ಸರಳತೆ, ವಿನಯ, ಸೌಜನ್ಯ ಎಲ್ಲರ ಮನಸ್ಸನ್ನ ಸೂರೆಗೊಂಡಿತ್ತು. ಅಲ್ಲ ಅಕ್ಕ, ನೀನು ಹೇಗೆ ಅವನನ್ನು ಕ್ಷಮಿಸಿ ಮಾತಾಡಿಸ್ಬಿಟ್ಟೆ? ಹೇಗಪ್ಪ ಸಾಧ್ಯ ಇದು ಎಂದ ಆಶೀಶ್. ಐ ಡೋಂಟ್ ನೋ, ಬಟ್ ಅವನನ್ನು ದ್ವೇಷಿಸಬೇಕು ಅನಿಸ್ಲಿಲ್ಲ ಕಣೋ ಎನ್ನುತ್ತಾ ತನ್ನ ರೂಮಿನತ್ತ ನಡೆದಳು ಅಶ್ವಿತಾ. ಕೆಲವೇ ದಿನಗಳ ಮೊದಲು ಅವನಷ್ಟು ನಾನು ಮತ್ಯಾರನ್ನೂ ಏಟ್ ಮಾಡಿಲ್ಲ ಎಂದ ಅಶ್ವಿತಾಳ ಮಾತು ನೆನಪಾಗಿ ಆಶೀಶ್ಗೆ ನಗು ಬಂತು. ಈ ಅಕ್ಕನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಎಂದುಕೊಂಡ. ಅಶ್ವಿತಾಳ ಮನಸ್ಸು ಹೊಸದೊಂದು ಖುಷಿಗೆ ತೆರೆದುಕೊಂಡಿತ್ತು. ಪವಿತ್ರಳಿಗಿಂತ ಸನಿಹದ ಸ್ನೇಹಿತನಿವನು ಎಂದು ತಾನೇ ಗುರುತಿಸಿಕೊಂಡಳು. ಅವನಲ್ಲಿ ಅಂತಹ ವಿಶೇಷತೆ ಏನಿದೆ ಎಂದು ಯೋಚಿಸುತ್ತಾ ಕನ್ನಡಿ ನೋಡಿದಾಗ ನಕ್ಕರೆ ಚಂದ್ರನಂತೆ ಎಂದ ಆಕಾಶ್ನ ಮಾತು ಮತ್ತೆ ನೆನಪಾಗಿ ನಕ್ಕಳು. ಹಾಗೆ ನಗುತ್ತಾ ಮಧ್ಯಾಹ್ನದ ನಿದ್ದೆಗಾಗಿ ತನ್ನ ಹೂವಿನಂಥ ಮೃದು ಹಾಸಿಗೆಯ ಮೇಲೆ ಮೈಚಾಚಿದಳು. ಆಕಾಶ್ನ ನೆನಪನ್ನೇ ಒದ್ದು. ಇತ್ತ ಆಕಾಶ್ ಕೂಡ ಆಕಸ್ಮಿಕವಾಗಿ ಹುಟ್ಟಿಕೊಂಡ ಬಂದ ಅವರ ಮನೆಯವರು ತೋರಿದ ಪ್ರೀತಿಯನ್ನೇ ನೆನಪಿಸಿಕೊಂಡ. ಈ ಸಂಬಂಧಕ್ಕೆ ಕಾರಣ ಜಂಬದ ಕೋಳಿ ಎಂಬುದು ನೆನಪಾಗಿ ನಗುತ್ತಾ ಅಶ್ವಿತಾ ಸೋ ಕ್ಯೂಟ್ ಎಂದು ತನ್ನಲ್ಲೇ ಹೇಳಿಕೊಂಡ.